ಯಾರು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳ್ತಾರೋ ಅವರೇ ನಿಜವಾದ ಸ್ನೇಹಿತರು. ತಪ್ಪು ಮಾಡಿದ್ರು ಭುಜ ತಟ್ಟಿ ನೀನ್ ಮಾಡಿದ್ದೆ ಸರಿ ಅಂತ ಹೇಳೋರು ಶತ್ರುಗಳು. ದುರ್ಗಾದೇವಿ ನನ್ನ ಮೇಲೆ ತ್ರಿಶೂಲ ಎತ್ತುತ್ತಾ ಇದ್ದಾಳೆ. ಅದೇ ಇವತ್ತು ನಿನ್ನ ಸಂಹಾರ ಗ್ಯಾರಂಟಿ ಕಣಪ್ಪ. ಬೈದ್ ಹೇಳೋರು ಬದುಕೋದಿಕ್ಕೆ ಹೇಳಿದ್ರು ಅಂತ ಗಾದೆನೇ ಇದೆ. ಬೆಣ್ಣೆ ಮಾತಾಡೋರನ್ನ ಅಷ್ಟು ಸುಲಭವಾಗಿ ನಂಬಕ್ ಹೋಗ್ಬೇಡಿ ಅಜ್ಜಿ. ಅವ್ರು ಯಾವತ್ತಿದ್ರು ನಂಬಿಸಿ ಕುತ್ತಿಗೆ ಕುಯ್ಯೋರು. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನಿಮ್ಮ ಮೊಮ್ಮಗನಿಗೆ ನಾಯಿ ನರಿಗಳು, ಅದರಲ್ಲೂ ಗುಳ್ಳೆ ನರಿಗಳ ಸಹವಾಸ ಮಾಡಬೇಡ ಅಂತ ಹೇಳಿ. ನೋಡಿ ಅಜ್ಜಿ, ನಿಮ್ಮ ಮೊಮ್ಮಗನ್ಗೆ ನೀವು ಹೇಗೆ ಬುದ್ಧಿ ಹೇಳಿ ರಿಪೇರಿ ಮಾಡ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ರಿಪೇರಿ ಮಾಡಬೇಕಾಗಿರೋ ಮನುಷ್ಯರು ತುಂಬಾ ಜನ ಇದ್ದಾರೆ. ಒಬ್ಬೊಬ್ಬರಾಗಿ ರಿಪೇರಿ ಮಾಡ್ತೀನಿ. ನಾನಿನ್ ಬರ್ತೀನಿ ಅಜ್ಜಿ. ಕಾವೇರಿ, ಎದುನ ಮತ್ತೆ ಕೆಲ್ಸಕ್ಕೆ ತಗೊಮ್ಮ, ಇಲ್ಲ ಅಂದ್ರೆ ಅವನು ತುಂಬಾ ತಲೆ ಕೆಡಿಸ್ಕೊಳ್ತಾನೆ. ಅದು ತಕ್ಷಣಕ್ಕೆ ಸಾಧ್ಯ ಇಲ್ಲ. ಮೊದಲೊಂದು ಬದಲಾಗ್ಲಿ, ನಾನು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಪ್ಲೀಸ್ ಅಜ್ಜಿ, ಈ ವಿಷಯದಲ್ಲಿ ಮಾತ್ರ ನನ್ನ ಮೇಲೆ ಒತ್ತಡ ಹಾಕ್ಬಿಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ತೀಯೋ ಮಾಡಮ್ಮ. ಅವನನ್ನ ಹಾಲಲ್ಲಿ ಹಾಕ್ತೀಯೋ ನೀರಲ್ಲಿ ಹಾಕ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ಅಜ್ಜಿ, ಅದು ನಿಮ್ಮ ಮೊಮ್ಮಗ ಆಲ್ಕೋಹಾಲ್ ಮತ್ತೆ ಹಲಾಲ್ ಸಹವಾಸನ ಬಿಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.